ಮತಚೋರಿ ಕೈ ರಣಬೇರಿ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ನೇರವಾಗಿ ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ಸಿಗ ರಣಕಹಳೆಯನ್ನೇ ಉತ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದ್ದಾವೆ. ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮೈ ಕೊರೆಯುವ ಚಳಿ ಇದೆ ದೆಹಲಿಯಲ್ಲಿ. ಆದರೂ ಕಾರ್ಯಕರ್ತರು ಈಗ ಸಾಕಷ್ಟು ಜನ ಆಗಮಿಸಿದ್ದಾರೆ. ಎಲ್ಲೆಲ್ಲೂ ಕೂಡ ಈಗ ರಾರಾಜಿಸ್ತಾ ಇದ್ದಾವೆ ವೋಟ್ ಚೋರಿ ಫ್ಲೆಕ್ಸ್ಗಳು, ಬ್ಯಾನರ್ಗಳು. ಪ್ರತಿಭಟನೆಯಲ್ಲಿ ರಾಜ್ಯದ ನಾಯಕರು ಕೂಡ ಸಿಎಂ ಡಿಸಿಎಂ ಆದಿಯಾಗಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ರಣಕಹಳೆಯನ್ನೇ ಉತ್ತಾ ಇದೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದ್ದಾವೆ. ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ. ಒಂದು ಕಡೆ ಈಗ ದೆಹಲಿ ಹೇಳಿ ಕೇಳಿ ಸಾಕಷ್ಟು ಚಳಿ ಇದೆ, ಮೈ ಕೊರೆಯುವಂಥ ಚಳಿ. ಆದರೂ ಇವೆಲ್ಲವನ್ನೂ ಲೆಕ್ಕಿಸದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಕರೆಗೆ ಹೋಗುಟ್ಟು ರಾಜ್ಯದ ನಾಯಕರು ಸೇರಿದಂತೆ ಸಾಕಷ್ಟು ಜನ ಈಗ ಅಲ್ಲಿ ದೆಹಲಿಯ ರಾಮಲೀಲಾ ಒಂದು ಮೈದಾನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಸ್ವತಃ ರಾಹುಲ್ ಗಾಂಧಿಯವರೇ ಮಾಡಿದರು. ಇನ್ನು ರಾಮಲೀಲಾ ಮೈದಾನದಲ್ಲಿ ಸಿದ್ಧತೆ ಕುರಿತು ಪ್ರತ್ಯಕ್ಷ ವರದಿ ಮತ್ತು ಪ್ರತಿಭಟನೆಯ ಸಿದ್ಧತೆಯ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕ BV ಶ್ರೀನಿವಾಸ್ ಜೊತೆ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಚೋರ್ ಗದ್ದಿ ಚೋಡ್ ಈ ಒಂದು ಸ್ಲೋಗನ್ನಲ್ಲಿ ನಡೀತಿರುವಂತಹ ಕಾಂಗ್ರೆಸ್ನ ಮಹಾ ಪ್ರತಿಭಟನಾ ರ್ಯಾಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭವಾಗಲಿದೆ. ಈಗಾಗಲೇ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಮತ ಕಳವಿನ ಬಗ್ಗೆ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ದೊಡ್ಡ ರ್ಯಾಲಿಗಳನ್ನು ನಡೆಸಿತ್ತು. ಇದೀಗ ದೆಹಲಿಯಲ್ಲಿ ದೊಡ್ಡ ಬೃಹತ್ ಸಮಾವೇಶ ನಡೆಸುವ ಮೂಲಕವಾಗಿ ದೇಶದ ಜನತೆಗೆ ಮತ ಕಳವಿನ ಬಗ್ಗೆ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನೀಗ ದೆಹಲಿಯ ರಾಮಲೀಲಾ ಮೈದಾನದಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ, ಕೊನೆ ಹಂತದ ಸಿದ್ಧತೆಗಳು ನಡೀತದೆ ಅನ್ನುವಂಥದ್ದನ್ನ ತಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇದು ಪ್ರಮುಖ ವೇದಿಕೆ ಆಗಿರುವಂತದ್ದು. ಒಟ್ಟು 2 ವೇದಿಕೆಗಳನ್ನ ಇಲ್ಲಿ ನಿರ್ಮಾಣವನ್ನ ಮಾಡಲಾಗಿರುವಂತದ್ದು. ದೊಡ್ಡ ಬೃಹತ್ ರ್ಯಾಲಿ ಆಗಿರೋದ್ರಿಂದ ಸಹಜವಾಗಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಜೊತೆಗೆ ಎಲ್ಲೆಲ್ಲಿ ಅಧಿಕಾರವಿರುವಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು, CEC ಸದಸ್ಯರು ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕರುಗಳೆಲ್ಲರೂ ಕೂಡ ಇದೇ ಸ್ಟೇಜ್ನಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಹಾಕಲಾಗಿರುವಂತಹ ಈ ಒಂದು ಚೀಲಗಳಲ್ಲಿ ತುಂಬಿರುವಂತಹ ಈ ಎಲ್ಲಾ ಪ್ಯಾಕೆಟ್ಗಳನ್ನು ಗಮನಿಸೋದಾದ್ರೆ ಮತ ಕಳವಿನ ಬಗ್ಗೆ ಅರಿವು ಮೂಡಿಸುವಂತಹ ಜೊತೆಗೆ ಸಹಿ ಸಂಗ್ರಹ ಮಾಡಿದಂತಹ ಎಲ್ಲಾ ಪತ್ರಗಳನ್ನು ಕೂಡ ವೇದಿಕೆ ಮುಂಭಾಗದಲ್ಲಿ ಇರಿಸಲಾಗಿರುವಂತದ್ದು. ಕೋಟ್ಯಾಂತರ ಸಂಖ್ಯೆಯಲ್ಲಿ ತಂದು ಹಾಕಲಾಗಿರುವಂತಹ ಈ ಒಂದು ಸಹಿ ಮಾಡಿರುವಂತಹ ಪತ್ರಗಳೇನಿದೆ ಇದೆಲ್ಲವನ್ನು ಕೂಡ ದೇಶದ ಜನತೆಯ ಮುಂದೆ ಇಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಒಂದು ಕಡೆ ಮತ ಕಳವು ಯಾವ ರೀತಿಯಾಗಿ ನಡೀತಿದೆ ಅನ್ನುವಂತ ಇದುವರೆಗೂ ಕೂಡ ರಾಹುಲ್ ಗಾಂಧಿ ಹಲವು ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖ ಮಾಡಿದ್ದನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ಪ್ರತ್ಯಕ್ಷ ದರ್ಶಿಗಳನ್ನು ಕೂಡ ವೇದಿಕೆಯಲ್ಲಿ ಪ್ರಸ್ತಾಪಿಸಿ ಅವರಿಗೆ ಎಷ್ಟರ ಮಟ್ಟಿಗೆ ತೊಂದರೆಗಳಾಗಿತ್ತು, ಎಷ್ಟರ ಮಟ್ಟಿಗೆ ಅವರಿಗೆ ಅನಾನುಕೂಲಗಳಾಗಿತ್ತು ಇದೆಲ್ಲವನ್ನು ಕೂಡ ದೇಶದ ಜನತೆಯ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಇವತ್ತು ಕೂಡ ಇದೇ ರೀತಿಯಾದಂತಹ ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಜೊತೆಗೆ ಎಡಭಾಗದಲ್ಲಿ ಸುಮಾರು 95ರಿಂದ 1 ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಟುಕೊಂಡಿದೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ ಕಾರ್ಯಕರ್ತರುಗಳು ಹಂತ ಹಂತವಾಗಿ ಆಗಮಿಸುತ್ತಾ ಇರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಎಡ ಮತ್ತು ಬಲ 2 ಇಕ್ಕೆಳಗಳಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳೆಂದರೆ ಎಲ್ಲರ ಭಾವಚಿತ್ರಗಳನ್ನ, ಫ್ಲೆಕ್ಸ್ಗಳನ್ನ ಹಾಕುವ ಮುಖಾಂತರವಾಗಿ ಕಾಂಗ್ರೆಸ್, ಕೇಂದ್ರ ಚುನಾವಣಾ ಆಯೋಗ, ಮತ್ತೊಂದು ಕಡೆಗೆ ಬಿಜೆಪಿ 2 ಸಂಸ್ಥೆಗಳ ವಿರುದ್ಧ ಇದೀಗ ದೊಡ್ಡ ಸಮರವನ್ನ, ರಣಕಹಳೆಯನ್ನ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಸಾರೋದಕ್ಕೆ ಮುನ್ನಡೆಯನ್ನು ಬರೀತಾ ಇದೆ. ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಗುಜರಾತ್ ಉಸ್ತುವಾರಿಯಾಗಿರುವಂತಹ BV ಶ್ರೀನಿವಾಸ್ ನಮ್ಮ ಜೊತೆ ಇದ್ದಾರೆ. ಕನ್ನಡಿಗರು ಸರ್, ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ? ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ತಾವಿಲ್ಲಿ ಬೀಡನ್ನು ಬಿಟ್ಟಿದ್ದೀರಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಲ್ಲಾ ಅಸೆಂಬ್ಲಿಯಿಂದ ಕಾರ್ಯಕರ್ತರು ಬಂದಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಏನೊಂದು ಚೋರ್ ಆಯೋಗ ಅಂತ ಹೇಳ್ತಾರೆ ಅವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ. ಈಗ ಇಲ್ಲಿ ಈ ದೇಶದಲ್ಲಿ 200 ವರ್ಷಗಳ ಮೇಲೆ ಬ್ರಿಟಿಷರು ಆರಿದ್ರು. ಆಗ ಇಡೀ ದೇಶದ ಎಲ್ಲಾ ಜನರು ದಂಗೆದ್ದಿ
ಅವ್ರನ್ನ ಓಡಿಸೋವಂಥ ಕೆಲಸ ಮಾಡಿದ್ರು. ಈಗ ಇಲ್ಲಿ ಏನು ಒಂದು BJP ಸರ್ಕಾರ ಒಂದು ರೀತಿ ಹಿಟ್ಲರ್ ಸರ್ಕಾರ ನಡೆಸ್ತಾ ಇದೆ, ಇವ್ರು ಇದೇ ರೀತಿ ಸಂವಿಧಾನವನ್ನು ಎಲ್ಲೋ ಒಂಥರ ಮುಗಿಸ್ಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಕೊಗಲೆ ಮಾಡಲಿಕ್ಕೆ ಹೋದ್ರೆ ಇಡೀ ದೇಶದ ಜನ ದಂಗೆಳ್ತಾರೆ. ಯಾಕೆ ಅಂದರೆ ಇನ್ಸ್ಟಿಟ್ಯೂಷನನ್ನು ಕೈಲಿ ಎತ್ಕೊಂಡಿದ್ದಾರೆ. ಇನ್ಸ್ಟಿಟ್ಯೂಷನನ್ನು ಕೈ ಎತ್ಕೊಂಡು ಅವ್ರಿಗೆ ಇಷ್ಟ ಬಂದಾಗೆ ಅವರು ಮಾಡ್ತಾ ಇರೋದು. ಇಡೀ ದೇಶದ ಜನ ಎಲ್ಲೋ ಒಂದು ರೀತಿ ರಾಹುಲ್ ಗಾಂಧಿ ಅವರು ಏನೊಂದು ಓಟ್ ಚೋರ್ ಗದ್ದಿ ಚೋಡು ಅನ್ನೋ ಒಂದು ನಾರೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದ KPCCಯಿಂದ ಅಧ್ಯಕ್ಷರು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ 5,000ಕ್ಕೂ ಹೆಚ್ಚು ಕಾರ್ಯಕರ್ತರು 224 ಕ್ಷೇತ್ರದಿಂದ ಸಹ ಕಾರ್ಯಕರ್ತರು ಬಂದಿದ್ದಾರೆ. ಇವತ್ತು ಇಲ್ಲಿ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಓಟ್ ಚೋರ್ ಗದ್ದಿ ಚೋರ್ ವಿಚಾರವಾಗಿ ಧ್ವನಿ ಎತ್ತಿ ಸರ್ಕಾರದ ವಿರುದ್ಧ ಮತ್ತು ಏನೊಂದು ಚೋರ್ ಆಯೋಗ ಇದೆ ಆ ಚೋರ್ ಆಯೋಗದ ವಿರುದ್ಧ ಇವತ್ತು ಇದು ಆರಂಭ, ಇದು ಅಂತ್ಯ ಅಲ್ಲ. ರಾಮಲೀಲಾ ಮೈದಾನದಲ್ಲಿ ಇದು ಆರಂಭ. ಇದು ಎಲ್ಲ ಬೂತ್ ಮಟ್ಟದಲ್ಲಿ ಹೋಗಿ ಬಹಳ ದೊಡ್ಡ ಮಟ್ಟದ ಜನ ಆಂದೋಲನ ಆಗುತ್ತೆ. ರಾಹುಲ್ ಗಾಂಧಿಯವರು ಜನನಾಯಕ ಏನು ಈ ಒಂದು ಎಳೆಯಾಗಿ ಬಿಚ್ಚಿಟ್ರು, ಅದು ಹರಿಯಾಣ ಆಗಿರ್ಬೋದು, ಮಹಾರಾಷ್ಟ್ರ. ಇನ್ನು ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ನ ಸಾಕಷ್ಟು ಲೀಡರ್ಸ್ ಮಾತಾಡಿದ್ದಾರೆ. ಬನ್ನಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಕಾಂಗ್ರೆಸ್ ಕಾರ್ಯಕರ್ತರು ರ್ಯಾಲಿನಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು, ಲೆಜಿಸ್ಲೇಟರ್ಸು, ನಾಯಕರುಗಳೆಲ್ಲ ದಿಲ್ಲಿಗೆ ಬಂದಿದ್ದಾರೆ. ಕರ್ನಾಟಕದಿಂದನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರು, ಶಾಸಕರು ಮತ್ತು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿಂದ 50 ಮಂದಿಯಂತೆ ಎಲ್ಲರೂ ಇಲ್ಲಿಗಾಗಲೇ ಬಂದಿದ್ದಾರೆ. ಎಲ್ಲರೂ ಮಧ್ಯಾಹ್ನ 2 ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ನಡೀತಕ್ಕಂಥ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭ ಇದೆ. ಆ ವಿಷಯಕ್ಕಾಗಿ ನಾವು ಬಂದ್ವಿ. ನಿನ್ನೆ ರಾತ್ರಿ ಬಂದ್ವಿ ಮತ್ತು ಇವತ್ತು ರಾತ್ರಿ ಎಲ್ಲರೂ ವಾಪಸ್ ಹೋಗ್ತೀವಿ. ನಾಳೆಯಿಂದ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ. ರ್ಯಾಲಿನಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು, ಲೆಜಿಸ್ಲೇಟರ್ಸು, ನಾಯಕರುಗಳೆಲ್ಲ ದಿಲ್ಲಿಗೆ ಬಂದಿದ್ದಾರೆ. ಕರ್ನಾಟಕದಿಂದನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರು, ಶಾಸಕರು ಮತ್ತು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿಂದ 50 ಮಂದಿಯಂತೆ ಎಲ್ಲರೂ ಇಲ್ಲಿಗಾಗಲೇ ಬಂದಿದ್ದಾರೆ. ಎಲ್ಲರೂ ಮಧ್ಯಾಹ್ನ 2 ಗಂಟೆಗೆ ರಾಮಲೀಲಾ ಮೈದಾನದಲ್ಲಿ ನಡೀತಕ್ಕಂಥ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭ ಇದೆ. ಆ ವಿಷಯಕ್ಕಾಗಿ ನಾವು ಬಂದ್ವಿ. ನಿನ್ನೆ ರಾತ್ರಿ ಬಂದ್ವಿ ಮತ್ತು ಇವತ್ತು ರಾತ್ರಿ ಎಲ್ಲರೂ ವಾಪಸ್ ಹೋಗ್ತೀವಿ. ನಾಳೆಯಿಂದ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇದೆ. ರ್ಯಾಲಿನಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು, ಲೆಜಿಸ್ಲೇಟರ್ಸು, ನಾಯಕರುಗಳೆಲ್ಲ ದಿಲ್ಲಿಗೆ ಬಂದಿದ್ದಾರೆ. ಕರ್ನಾಟಕದಿಂದನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರು, ಶಾಸಕರು ಮತ್ತು ಪ್ರತಿಯೊಂದು ಅಸೆಂಬ್ಲಿ ಬಡವ ಬಲ್ಲಿದ ಅಂತಕ್ಕಂಥದ್ದಲ್ಲ. ವಿಮಾನದಿಂದ ಬರಲಿ, ಕೂಲಿನೇ ಮಾಡಲಿ, ಅವ್ರ ಮತ ಒಂದು ಅಮೂಲ್ಯವಾದ ಮತ. ಅದು ಈ ದೇಶದ ಪ್ರಧಾನಿಯ ನಿರೂಪಣೆ ಮಾಡ್ತಕ್ಕಂಥದ್ದು, ಶಾಸಕರ ನಿರೂಪಣೆ ಮಾಡ್ತಕ್ಕಂಥದ್ದು, ಇಂಥ ಅದ್ಭುತವಾದ ಶಕ್ತಿಯುಳ್ಳಂಥ ಮತದ ವಿಚಾರದಲ್ಲಿ ಇವತ್ತೇ ನಡೀತಾ ಇದೆ. ದೇಶಾದ್ಯಂತ ಅದನ್ನು ಬುಡಮೇಲು ಮಾಡಿ ನಿಜವಾಗಿಯೂ ಮತದಾರರಿಂದ ಆರಿಸಿ ಬರಲಾರ್ದೆ ಕಳ್ಳ ದಾರಿ ಹಿಡ್ಕೊಂಡು ಆರಿಸಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಇದು ಬಹಳ ದುರ್ದೈವ ಸಂಗತಿ. ಇಂತಹ ಘಟನೆಗಳಿಗೆ ನಾನು ಧಿಕ್ಕಾರ ಹೇಳ್ತಿದ್ದೀನಿ. ಇಂಥದ್ದು ಅಧಿಕಾರಕ್ಕೆ ಬರೋದ್ರಿಂದ ಏನು ಪುರುಷಾರ್ಥಕ್ಕೆ ಇವರು ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ನಾನು ಕೇಳ್ತಿದ್ದೀನಿ. ಇಂಥವ್ರ ಬಗ್ಗೆ ಆಯೋಗ ಇಷ್ಟು ನೆಗ್ಲೆಕ್ಟ್ ಆಗ್ತಕ್ಕಂಥದ್ದು. ಬಡವ ಬಲ್ಲಿದ ಅಂತಕ್ಕಂಥದ್ದಲ್ಲ. ವಿಮಾನದಿಂದ ಬರಲಿ, ಪ್ರತಿಭಟನೆ ರ್ಯಾಲಿ ರಾಮಲೀಲಾ ರಾಹುಲ್ ಗಾಂಧಿಯ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದರ ಮೂಲಕ ಹರಿಯಾಣ ಇರ್ಬೋದು, ಬಿಹಾರ್ ಇರ್ಬೋದು, ಮಹಾರಾಷ್ಟ್ರ ಇಲ್ಲೆಲ್ಲ ಗೆದ್ದಿದ್ದು ವೋಟನ್ನು ಕದ್ದಂತಹ ನಿದರ್ಶನಗಳು ಈಗಾಗಲೇ ನಮಗೆ ಮಾಹಿತಿ ಸಿಕ್ಕಿದೆ. ರಾಹುಲ್ ಗಾಂಧಿಯವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬಂದು ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅದರಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ವೋಟ್ ಚೋರಿಯಾಗಿತ್ತು, ಸುಮಾರು 1 ಲಕ್ಷ ವೋಟನ್ನು ಕದಿಯುವಂಥ ಕೆಲಸ ಎಲೆಕ್ಷನ್ ಕಮಿಷನ್ ಹಾಗೂ BJP ಕೇಂದ್ರ ಸರ್ಕಾರ ಮಾಡಿದೆ. ಪ್ರತಿಭಟನೆ ರ್ಯಾಲಿ ರಾಮಲೀಲಾ ರಾಹುಲ್ ಗಾಂಧಿಯ ನಾಯಕತ್ವ
ವೋಟ್ ಚೋರಿ ಆಗಿದೆ ಅಂತ ನಾವು ಪ್ರೂಫ್ ಸಮೇತ ಕೊಟ್ಟಿದ್ದೀವಿ. ಬೆಂಗಳೂರು ಸೆಂಟ್ರಲಲ್ಲಿ ವೋಟ್ ಚೋರಿ ಆಗಿದೆ, ಪ್ರೂಫ್ ಕೊಟ್ಟಿದ್ದೀವಿ. ಬೆಂಗಳೂರು ಸೆಂಟ್ರಲ್ ಪ್ರೂಫ್ ಕೊಟ್ವಿ, ಆಳಂದಾದಲ್ಲಿ ವೋಟ್ ಚೋರಿ ಪ್ರೂಫ್ ಕೊಟ್ವಿ, ಹರಿಯಾಣದಲ್ಲಿ ವೋಟ್ ಚೋರಿ ಆಗಿದೆ ಅದ್ರ ಪ್ರೂಫ್ ಕೊಟ್ವಿ. ಬ್ರೆಜಿಲ್ ಲೇಡಿ ಆಕೆ ಒಂದು ಫೋಟೋ 22 ವೋಟರ್ ಕಾರ್ಡಲ್ಲಿ ಬರುತ್ತೆ, 22 ವೋಟರ್ ಕಾರ್ಡಲ್ಲಿ ಬರುತ್ತೆ ಒಂದು ಲೇಡಿ ಫೋಟೋ. 10 ಪೋಲಿಂಗ್ ಬೂತಲ್ಲಿ ವೋಟು ಹಾಕ್ಬಿಡ್ತಾರೆ, ಯಾರು ಹಾಕಿದ್ರು ಗೊತ್ತಿಲ್ಲ. ಇದು ವೋಟ್ ಚೋರಿ ಅಲ್ವಾ? 25 ಪ್ರತಿ ಸ್ಟೇಟಲ್ಲಿ 25 ಲಕ್ಷ ಇರೆಗ್ಯುಲಾರಿಟಿ ಇದೆ, ಇದು ವೋಟ್ ಚೋರಿ ಅಲ್ವಾ? ಬಿಜೆಪಿಯವರು ವಾಮ ಮಾರ್ಗದಲ್ಲಿ ಗೆದ್ದಿರೋದು. ಬಿಜೆಪಿಯವರು ವಾಮ ಮಾರ್ಗದಲ್ಲಿ ಗೆದ್ದು ದೇಶದಲ್ಲಿ ರಾಜ್ಯಗಳಲ್ಲಿ ಆಡಳಿತ ಹಿಡಿತಾ ಇದ್ದಾರೆ. ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಕೇಂದ್ರಕ್ಕೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ನಂತರ ಬರೋ ಚುನಾವಣೆ ನಿಮಗೆ ಯೋಗ್ಯತೆ ಇದ್ದರೆ, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ದರೆ ಪ್ರಾಮಾಣಿಕವಾಗಿ ಚುನಾವಣೆಗಳು ನಡೆಸಿ ಅಂತ ಸರ್. ವೋಟ್